ಹಾಯ್ ಎವ್ರಿವನ್. ಇವತ್ತು ನಾನು ನೆಕ್ ಡಿಸೈನ್ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ತುಂಬ ಗ್ರ್ಯಾಂಡ್ ವರ್ಕ್ ಅಲ್ಲ, ಸಿಂಪಲ್ಲಾಗಿ ಚೈನ್ ಸ್ಟಿಚ್, ಲೇಸಿ ಡೇಸಿ ಮತ್ತು ನಾಟ್ ಸ್ಟಿಚ್ ಈ ಮೂರು ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ನೆಕ್ ಡಿಸೈನ್ ಹೆಂಗೆ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ. ನಾನು ಚಿಕ್ಕದಾಗಿ ಬರ್ಕೊಂಡಿದ್ದೀನಿ. ಬ್ಲೌಸ್ ಆದರೆ ಸ್ವಲ್ಪ ತುಂಬ ಅಗಲ ಇರುತ್ತೆ, ಅದಕ್ಕೆ ಒಂದು ಬ್ಲೌಸ್ಗೆ ಸ್ವಲ್ಪನೇ ಫ್ರೇಮ್ ಹಾಕ್ಕೊಂಡು ಮಾಡಬೇಕು. ನಾನು ಇನ್ನೊಂದು ದಿವಸ ಪ್ಲೈನ್ ಬ್ಲೌಸಿಗೆ ಮಾಡಿ ತೋರಿಸ್ತೀನಿ. ಇವಾಗ ನಾನು ಸುಮ್ಮನೆ ಯು ಥರ ನಾನು ಡ್ರಾ ಮಾಡಿಕೊಂಡು ನಾನು ಸಿಂಪಲ್ಲಾಗಿ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಸುಮ್ಮನೆ ನೋಡಿ ಚೈನ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಯಾವುದು 2-3 ಕಲರ್ ದಾರ ತೊಗೊಂಡಿಲ್ಲ. ನಾನು ಒಂದೇ ಸಲ ಮಲ್ಟಿ ಕಲರ್ ಥ್ರೆಡ್ಡಲ್ಲಿ ಇದನ್ನ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಟೈಮ್ ನಾನು ಸೀಕ್ವೆನ್ಸು ಆಮೇಲೆ ಸ್ಟೋನ್ ಚೈನ್ ಎಲ್ಲ ಯೂಸ್ ಮಾಡ್ಕೊಂಡು ಹೆಂಗೆ ಮಾಡೋದಂತ ತೋರಿಸ್ತೀನಿ. ನಾನು ಸುಮ್ಮನೆ ಒಂದು ಐಡಿಯಾ ಬರಲಿ ಅಂದ್ಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ. ನೋಡಿ ಚೈನ್ ಸ್ಟಿಚ್ ಪೆನ್ಸಿಲ್ ಸುಮ್ಮನೆ ಯು ಶೇಪ್ ಡ್ರಾ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದ್ರ ಮೇಲೆ ನಾನು ಚೈನ್ ಸ್ಟಿಚ್ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಈಗ ಬ್ಲೌಸ್ ಪ್ಲೈನ್ ಇತ್ತಂದರೆ ಸ್ಯಾರೀಲಿ ಯಾವ್ಯಾವ ಕಲರ್ಸ್ ಇದೆ, ಈಗೆಲ್ಲ ಸ್ಯಾರಿ ಬ್ಲೌಸ್ ಎರಡು ಕಾಂಟ್ರಾಸ್ಟೇ ಬರೋದು. ಬ್ಲೌಸ್ ಒಂದು ಕಲರ್ ಸಪೋಸ್ ಬ್ಲೂ ಇರುತ್ತೆ, ಸ್ಯಾರಿ ಪಿಂಕ್ ಇರುತ್ತೆ, ಆವಾಗ ನೀವು ಬ್ಲೌಸ್ ಮೇಲೆ ಪಿಂಕ್ ಕಲರ್ ಥ್ರೆಡ್ಡಲ್ಲಿ ಮಾಡ್ಬೋದು. ನೋಡಿ ನಾನು ಯು ಶೇಪ್ ಅದು ಚೈನ್ ಸ್ಟಿಚ್ ಹಾಕಿದ್ದೀನಿ. ಇವಾಗ ನಾನು 2 ಚೈನ್ ಮಧ್ಯದಲ್ಲಿ ಒಂದೊಂದು ಲೇಸಿ ಡೇಸಿ ಹಾಕ್ತಿದ್ದೀನಿ. ನೀವು ಬೇಕಾದರೆ 3, 4 ಇಲ್ಲ ಪಕ್ಕ ಬೇಕಾದರೂ ಹಾಕೋಬೋದು. ನಾನೇನು ಮೆಷರ್ಮೆಂಟ್ ಇಲ್ಲಿ ನಾನು ಸ್ಕೆಚ್ ಮಾಡ್ಕೊಂಡಿಲ್ಲ. ನಾನು ಬರೀ 2 ಚೈನ್ ಸ್ಟಿಚ್ ಪಕ್ಕ ಒಂದೊಂದು ನಾನು ಲೇಸಿ ಡೇಸಿನ ಸ್ಟಿಚ್ನ ಹಾಕ್ತಾಯಿದ್ದೀನಿ ಅಷ್ಟೇ. ಹಾಕ್ಕೊಳ್ಳುವಾಗ ಸ್ವಲ್ಪ ಕ್ರಾಸಾಗಿ ಹಾಕ್ಕೊಳ್ಳಿ, ಮೇಲಿಂದ ಕೆಳಗೆ ಬರೋ ತನಕ. ನೋಡಿ 2 ಬಿಟ್ಟು ನಾನು ಲೇಸಿ ಡೇಸಿ ಸ್ಟಿಚ್ನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಮೆಷರ್ಮೆಂಟ್ ಆಗಲಿ ಲೆಂತ್ ಆಗಲಿ ಏನೂ ತೊಗೊಂಡಿಲ್ಲ. ನಾನು ಸುಮ್ಮನೆ ಜಸ್ಟ್ ನಾನು ಈ ಥರ ಡಿಸೈನ್ ಬರುತ್ತೆ ಅಂತ ತೋರ್ಸೋಕ್ಕೆ ಮಾತ್ರ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ ಪೂರ್ತಿ ಕಂಪ್ಲೀಟ್ ಆಗಿದೆ. ಇವಾಗ ನಾನು ಒಂದು ಲೇಸಿ ಡೇಸಿ ಬಿಟ್ಟು ಪಕ್ಕದಲ್ಲಿ ನಾನು ಸುಮ್ಮನೆ ಥ್ರೆಡ್ನ ಸ್ಟ್ರೈಟಾಗಿ ತೊಗೊಂಡು ಮೇಲೆಗಡೆ ನಾನು ನಾಟ್ ಸ್ಟಿಚ್ ಹಾಕ್ತಾಯಿದ್ದೀನಿ ತುದೀಲಿ. ಆದರೂ ನಿಮಗೊಂದು ಸೀಕ್ವೆನ್ಸ್ ಥರ ಕಾಣುತ್ತೆ. ನಾಟ್ ಹಾಕಿದ್ರೆ ನಿಮಗೆ ಹೈಲೈಟಾಗಿ ಕಾಣುತ್ತೆ ಅಂತ ನಾನು ಹಿಂದೆಗಡೆ ನಾನು ನಾಟ್ ಸ್ಟಿಚ್ ಹೆಂಗೆ ಹಾಕೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಅಲ್ಲಿ ಚೆಕ್ ಮಾಡಿ, ಹಳೆ ವೀಡಿಯೋಗಳಲ್ಲಿದೆ. ಸುಮ್ಮನೆ ಒಂದು ಸ್ಟ್ರೈಟಾಗಿ ನಾನು ಒಂದು ಸ್ಟಿಚ್ ಹಾಕ್ಕೊಂಡು ಅದಕ್ಕೆ ನಾನು ಅದ್ರ ಮೇಲೆ ಒಂದು ನಾಟ್ ಹಾಕಿ ಬಿಡ್ತಾಯಿದ್ದೀನಿ ಅಷ್ಟೇ. ನೋಡಿ ನಾಟ್ ಫಾರ್ಮೇಷನ್ ಆಯಿತು ಅಷ್ಟೇ. ಮತ್ತು ನಾನು ನೀಡಲ್ ಒಳಗಡೆ ತೊಗೊಂಡು ಮತ್ತೆ ಅದ್ರ ಪಕ್ಕದಿಂದ ತೊಗೊತಾ ಇದ್ದೀನಿ. ನೀವು ಈ ಥರ ಥ್ರೆಡ್ಡಲ್ಲಿ ಹಾಕೋದ್ರಿಂದ ನಿಮಗೆ ಆ ನಾಟೇ ನಿಮಗೆ ಹೈಲೈಟಾಗಿ ಕಾಣುತ್ತೆ. ಲೇಸಿ ಡೇಸಿನ ಮಧ್ಯೆ ನಿಮಗೆ ಗ್ಯಾಪ್ ಕಾಣುತ್ತೆ, ಮತ್ತು ಮೇಲುಗಡೆ ಪಕ್ಕದಲ್ಲಿ ಈ ನಾಟ್ ಸ್ಟಿಚ್ ಹಾಕೋದ್ರಿಂದ ನಿಮಗೆ ಹೈಲೈಟಾಗಿ ಕಾಣುತ್ತೆ. ಸಿಂಪಲ್ಲಾಗಿ ಬೇಕು ನಮಗೆ ಡಿಸೈನ್ ಅಂದರೆ ನೀವು ಇದನ್ನ ಹಾಕ್ಕೋಬೋದು. ನೀವು ಇಷ್ಟೇ ಸಿಂಪಲ್ಲಾಗಿ ನೀವು ಟೈಲರ್ ಹತ್ರ ನೀವು ಮಾಡಿಸ್ತೀನಿ ಅಂದ್ರೂ
ಸಿಂಪಲ್ಲಾಗಿ ಬ್ಲೌಸ್ಗೆ ನೀವು ಈ ಥರ ಹಾಕ್ಕೋಬೋದು. ಇದಕ್ಕಿಂತ ಸ್ವಲ್ಪ ಗ್ರ್ಯಾಂಡ್ ಬೇಕಂದರೆ ನೀವು ಆ ಲೇಸಿ ಡೇಸಿ ಮಧ್ಯದಲ್ಲಿ ಪೈಪ್ ಥರ ಬರುತ್ತೆ ಸೀಕ್ವೆನ್ಸು, ಅದನ್ನು ಬೇಕಾದರೂ ಹಾಕ್ಕೋಬೋದು. ಇವಾಗ ನಾನು ನಾಟ್ ಸ್ಟಿಚ್ ಹಾಕ್ತಿದ್ದೀನಲ್ಲ, ಅಲ್ಲಿಗೆ ನೀವು ಸೀಕ್ವೆನ್ಸ್ ಬೇಕಾದ್ರೂ ಹಾಕ್ಕೋಬೋದು. ಇಷ್ಟೇ ಸಿಂಪಲ್ಲಾಗಿ ನೀವು ಟೇಲರ್ ಅಂಗಡಿ ಹತ್ರ ಮಾಡಿಸ್ತೀನಿ ಅಂದರೆ ಮಿನಿಮಮ್ 400-500 ರೂಪಾಯಿ ತೊಗೊತಾರೆ. ನೋಡಿ ಎಷ್ಟು ಸಿಂಪಲ್ಲಾಗಿ ಆಗಿದೆ. ಇವಾಗ ನಾನು ಅದಾದಮೇಲೆ ಆ ಲೇಸಿ ಡೇಸಿ ಸ್ಟಿಚ್ ಮೇಲುಗಡೆ ನಾನು ನಿಮಗೆ ಸೀಕ್ವೆನ್ಸ್ನ ಸ್ಟೋನ್, ಕುಂದನ್ ಸ್ಟೋನ್ನ ಗಮ್ ಹಾಕಿ ಪೇಸ್ಟ್ ಮಾಡ್ತಾಯಿದ್ದೀನಿ. ನೋಡಿ ಇದು ಹಾಕ್ದಲ್ಲೇ ಇದ್ದರೂ ಚೆನ್ನಾಗಿ ಕಾಣುತ್ತೆ. ನಾನು ಸುಮ್ಮನೆ ನಿಮಗೆ ಹೈಲೈಟಾಗಿ ಕಾಣಲಿ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಪರ್ಪಲ್ ಕಲರ್ ತೊಗೊಂಡಿದ್ದೀನಿ ಕಾಂಟ್ರಾಸ್ಟು. ಕಲರ್ ಥ್ರೆಡ್ಡಲ್ಲಿ ಮಾಡಿದ್ರೂ ಚೆನ್ನಾಗಿ ಕಾಣುತ್ತೆ. ನಾನು ಒಂದೇ ಸಲ ಮಲ್ಟಿ ಕಲರ್ ಥ್ರೆಡ್ಡಲ್ಲಿ ನಾನು ಮಾಡಿದ್ದೀನಿ. ಈ ಕಾಂಟ್ರಾಸ್ಟ್ ಸೀರೆಗೆ ಕಾಂಟ್ರಾಸ್ಟ್ ಕಲರ್ ಯೂಸ್ ಮಾಡಿ ಮಾಡ್ಬೋದು. ನಿಮ್ಮ ಓನ್ ಕ್ರಿಯೇಟಿವಿಟಿ ಯಾವ ಥರ ಬೇಕಾದರೂ ಮಾಡ್ಬೋದು. ಫುಲ್ ಕಂಪ್ಲೀಟ್ ಆದಮೇಲೆ ನೋಡಿ ಈ ಥರ ಕಾಣ್ತಾ ಇದೆ. ಸಿಂಪಲ್ಲಾಗಿ ನೆಕ್ ಡಿಸೈನ್ ಮಾಡೋದು ತೋರಿಸಿದ್ದೀನಿ. ಥ್ಯಾಂಕ್ ಯು.